ಚಿಟಗುಪ್ಪ ತಾಲೂಕಿನ ಹಿಪ್ಪರಗಾಂವ್ ಸರ್ವೇನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿದ್ದು ಪಾಟೀಲ್. ಯಾರೊಬ್ಬ ಅಧಿಕಾರಿಗಳು ಇಲ್ಲದೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹಾಗೂ ಸ್ಥಳೀಯ ಮತ್ತು ಕಾರ್ಯಕರ್ತರು ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಈ ಕುರಿತು ಶಿಷ್ಟಾಚಾರ ಉಲ್ಲಂಘನೆಯಾಗಿದೆಯೇ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶಾಸಕರು, ಯಾವುದೇ ಶಿಷ್ಟಾಚಾರ ಉಲ್ಲಂಘನೆಯಾಗಿಲ್ಲ. ನಿಯಮದಂತೆ ಎಲ್ಲ ಅಧಿಕಾರಿಗಳಿಗೆ 1 ವಾರ ಮುಂಚಿತವಾಗಿ ಮಾಹಿತಿ ನೀಡಲಾಗಿದೆ. ಸಚಿವರಿಗೂ ಮಾಹಿತಿ ನೀಡಲಾಗಿದೆ ಹಾಗೂ ನಾನೇ ಕರೆ ಮಾಡಿ ಆಹ್ವಾನಿಸಿದ್ದೇನೆ. ಯಾರೂ ಬಾರದಕ್ಕೆ ಮುಂದೆ ಹಾಕಿದರೆ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ. ಆದಷ್ಟು ಬೇಗ ಕಾರ್ಯ ಆರಂಭವಾಗಬೇಕೆಂದು ಗುದ್ದಲಿ ಪೂಜೆ ಮಾಡಿದ್ದೇನೆ ಎಂದರು. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ 16 ಕೋಟಿ 70 ಲಕ್ಷ ಅನುದಾನದಲ್ಲಿ ನಿರ್ಮಾಣ ಮಾಡಬೇಕಿದೆ. ಟೆಂಡರ್ ಕೂಡ ಆಗಿದೆ, ವರ್ಕ್ ಆರ್ಡರ್ ಕೂಡ ಆಗಿದೆ. ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೆಯಲು ಸಹಕಾರಿಯಾಗಿದೆ. ಈ ತರಹ ಶಿಕ್ಷಣ ಬಂದಾಗ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಲು ಸಾಧ್ಯ. ಸರ್ಕಾರಕ್ಕೆ, ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇದು ಕಾಮಗಾರಿ ಆದಷ್ಟು ಬೇಗ ಹಾಗೂ ಉತ್ತಮ ಕಾಮಗಾರಿ ಆಗಬೇಕೆಂದು ಮನವಿ ಮಾಡಿದ್ದೇನೆ ಎಂದರು. ರೆಸಿಡೆನ್ಷಿಯಲ್ ಶಾಲೆ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದರು. ಇವತ್ತು ಬಂದಂಥ ಎಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ ಹಾಗೂ ವಿಶೇಷವಾಗಿ ನಮ್ಮ ಪತ್ರಿಕಾ ಬಾಂಧವರಿಗೂ ಕೂಡ ಸ್ವಾಗತ ಕೋರುತ್ತಾ, ಈ ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಶಾಲೆ ಸುಮಾರು 16 ಕೋಟಿ 72 ಲಕ್ಷ ಒಂದು ಅನುದಾನದಲ್ಲಿ ಈ ಒಂದು ಶಾಲೆ ನಿರ್ಮಾಣ ಮಾಡಬೇಕಾಗಿದೆ. ಆದ ಕಾರಣ ಇದು ಒಂದು ಟೆಂಡರು ಕೂಡ ಆಗಿದೆ, ವರ್ಕ್ ಆರ್ಡರ್ ಕೂಡ ಆಗಿದೆ. ವರ್ಕ್ ಆರ್ಡರ್ ಕೂಡ ಆಗಿದೆ, ಇಲ್ಲೇ ಕೊಡ್ತೀನಿ ನಾನು ನಿಮಗೆಲ್ಲ ಡೀಟೇಲು. ಮತ್ತು ಬೇಗನೆ ಈ ಒಂದು ಶಾಲೆ ನಾವು ಪ್ರಾರಂಭ ಮಾಡಿದೆವು ಅಂತಂದ್ರೆ ಏನು ಬಡ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅಂಥ ಮಕ್ಕಳಿಗೆ ಒಂದು ಒಳ್ಳೆ ರೀತಿಲ ಒಂದು ಶಿಕ್ಷಣ ಪಡೀಲಕ್ಕೆ ಇವತ್ತು ಸರ್ಕಾರದ ಒಂದು ಇದನ್ನ ಮೇಗೆ ಇವತ್ತು ಈ ಒಂದು ಕೊಟ್ಟಿದ್ದಾರೆ. ಮತ್ತು ಇದಕ್ಕೇನು ಇವತ್ತು ಬೇರೆ ಬೇರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಕೂಡ ಬೇಕಾಗುತ್ತೆ. ಇದರಲ್ಲಿ 22 ಕೋಟಿ ಇಟ್ಟಿದ್ದಿತ್ತು, ಆದರೆ ಟೆಂಡರ್ ಅಮೌಂಟು 16 ಕೋಟಿ 72 ಲಕ್ಷ ಆಗಿದೆ. ಮತ್ತು GSTನೂ ಕೂಡ ಇರ್ತದೆ. ಇವತ್ತು ಇದೊಂದು ಭಾಳ ಸಂತೋಷ ವಿಷಯ. ಯಾಕಂತಂದರೆ ಈ ಥರ ಒಂದು ಶಿಕ್ಷಣ ಸಂಸ್ಥೆ ಶಿಕ್ಷಣ ಬಂದಾಗ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿಲಕ್ಕೆ ಸಾಧ್ಯ. ಯಾಕಂತಂದರೆ ಇವತ್ತು ಎಲ್ಲಿ ಶಿಕ್ಷಣ ಕ್ರಾಂತಿ ಆಗ್ತದೆ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಇವತ್ತು ನಾನು ಸಂಬಂಧಪಟ್ಟ ಸಚಿವರಿಗೆ, ನಮ್ಮ ಮಾದೇವಪ್ಪ ಸಾಹೇಬರಿಗೆ, ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಂತೆ ಈ ಒಂದು ಏನು ಕಾಲಮಿತಿಯಲ್ಲಿ ಈ ಒಂದು ಶಾಲೆ ಬೇಗನೆ ಮಾಡಿಕೊಡ್ಬೇಕಂತ ನಾನು ಈಗಾಗಲೇ ಅಧಿಕಾರಿಗಳಿಗೆ ಮತ್ತು ಗುತ್ತೇದಾರಿಗೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಒಳ್ಳೆಯ ರೀತಿಯಿಂದ ಕ್ವಾಲಿಟಿಲಿಂದ ಆಗಬೇಕು. ಎಲ್ಲೇ ಕಳಪೆ ಮಟ್ಟದ ಕಾಮಗಾರಿ ಕಾಣಬಂತಂದ್ರೆ ಅವ್ರ ಮೇಲೆ ಎಕ್ಷನ್ ತೋರಿಸಿ ಅಂತ ನಾನು ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದೀನಿ. ಗೊತ್ತಾ, ಕಂಪ್ಲೀಟ್ ಇದು 1.5 ವರ್ಷದಾಗ ಆಗ್ತದೆ. ಒಟ್ಟು ಎಷ್ಟು ಎಕರೆ ಇದೆ ಸರ್ ಇದು? 5 ಎಕರೆ. 5 ಎಕರೆದಾಗ ಇದಾಗ್ತದೆ. ಯಾವುದ್ರಿ? ಇಲ್ಲ, ಆಲ್ರೆಡಿ ಆಗಿದೆ ನೋಡಿ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಕೊಟ್ಟಿದ್ದಾರೆ, ಈಗೆಲ್ಲ ಹ್ಯಾಂಡರ್ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳಿಗೆ ನೋಡಿ, ನಾವು ಪ್ರೋಟೋಕಾಲ್ ಪ್ರಕಾರ 7 ದಿವಸ ಪहिले ನಾವು ಕೊಡ್ಬೇಕು ಲೆಟರು. ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀನಿ 7 ದಿವಸ ಮೊದಲೇ. ಆದರೆ ಕಾರಣಗಳಿಂದ ಎಲ್ಲಿಗೂ ಹೋಗಿದ್ದಿರಬೇಕು ಪಾಪ, ಅದಕ್ಕೆ ಬರ್ಲಿಕ್ಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾವು ಇವತ್ತು ಪೂಜೆ ಮಾಡ್ತಿತ್ತು ಅಂತ ಪೈಲೇನೆ ಕೊಟ್ಟಿದ್ದೆ ನಾನು. ಸುಮಾರು 7, ಯಾಕೆ ನಾವು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು, ಎಲ್ಲನೂ ಶಿಷ್ಟಾಚಾರ ಪಾಲನೆ ಮಾಡಬೇಕಂತ 7 ದಿವಸ ಪೈಲೇನೆ. ಯಾಕೆ ಸಂಬಂಧಪಟ್ಟ ನಮ್ಮದು ಉಸ್ತುವಾರಿ ಸಚಿವರಾಗ್ಬೋದು ಮತ್ತು ಪ್ರೋಟೋಕಾಲ್ದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ ಪ್ರೋಟೋಕಾಲ್ ಪ್ರಕಾರ ಕರೀರಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ನಾನು ಲೆಟ್ರ್ ಕೂಡ ಕೊಟ್ಟಿದ್ದೀನಿ. ಇವತ್ತು ಏನೋ ಕಾರಣ ತಗೊಂಡು, ಯಾಕೆ ಒಬ್ಬನೇ ಎಡಬಲಿ ಇದ್ದಾನೆ ಪಾಪ ಅವನು. ಇಲ್ಲ, ಇಂಥ ಕಾರ್ಯಕ್ರಮ ಬರಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಈಗ ನೋಡಿ, ಅವ್ನು ಬರೋದು ಬಿಡೋದು ಅವನು. ನಾನು ಮೇಲಿನ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಹೇಳ್ತೀನಿ, ಅವ್ರು ಏನು ಎಕ್ಷನ್ ತಗೋತಾರೆ ಅವರಿಗೆ ಮಾಡ್ತಾರೆ. ಉಲ್ಲಂಘನೆ ಏನಾರು ಆಯ್ತಾ? ಏನೂ ಇಲ್ಲ, ಶಿಷ್ಟಾಚಾರ ಏನೂ ಇಲ್ಲ. ಶಿಷ್ಟಾಚಾರ ಪ್ರಕಾರ ಮಾಡಿದ್ರು. ಶಿಷ್ಟಾಚಾರ ನಾವು ಲೆಟರ್ ಕೊಟ್ಟು ತೋರಿಸಿ ಎಲ್ಲದ ಅವ್ರಿಗೊಂದು ಕಾಪಿ ಕೊಡಬೇಕು. ಕನಿಷ್ಠ ಇಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಈಗ ನೋಡ್ರಿ, ಅವ್ರಿಗೇನು ಜರೂರತ್ತಿಲ್ಲ. ಇದಕ್ಕೆ ನಮಗೆ ಡಿಪಾರ್ಟ್ಮೆಂಟು ಏಜೆನ್ಸಿ ಕ್ರೈಸ್ದವ್ರಿಗೆ ಕೊಟ್ಟಿದ್ದ, ಅವ್ರು ಕ್ರೈಸ್ದವ್ರು ಅಷ್ಟೇ ಇರಬೇಕು. ತಾಲೂಕಾ ದಂಡಾಧಿಕಾರಿ ಇದ್ರೊಳಗೇನು ಬರ್ಬೇಕಂತ ಏನೂ ಇಲ್ಲ, ಶಿಷ್ಟಾಚಾರದಾಗ ಏನೂ ಇಲ್ಲ. ನಾನು ಅವಾಗೆ ಕೊಟ್ಟಿದ್ದೆ ಶಿಷ್ಟಾಚಾರ ಪ್ರಕಾರ ಮಾಡ್ಬೇಕು. ಇದೇನು ಯಾರ ಮನೆಗೆ ಬರೋದಿಲ್ಲ, ಇದು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಮಾಡೋದಿದು. ಇವತ್ತು ನಾನು ಮಾಡಲಿ, ಬೇರೆಯವ್ರು ಮಾಡಲಿ, ಯಾರು ಮಾಡಲಿ, ಎಲ್ಲರೂ ಕೂಡ ಎದುರು ಸಲ್ಗಿನ ಮಾಡೋದು ಬಡ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಅದು ವಿದ್ಯಾಭ್ಯಾಸ ಕೊಡಬೇಕು. ಅದು ನನಗರ ಯಾವುದು ಕೂಡ ಮಾಹಿತಿ ಬಂದಿಲ್ಲ. ಅದು ನಿಮಗೂ ಮಾಹಿತಿ ಬಂದು ನೀವು ಆನ್ಸರ್ ಕೊಡಿ. ನಾನು ಕೇಳೋ ನನಗೆ ಹೇಳ್ತೀನಲ್ಲ, ನನಗರ ಕೂಡ ಯಾವ್ದು ಮಾಹಿತಿ ಬಂದಿಲ್ಲ. ನನಗೇನು ಪ್ರಕಾರ ಆಗಿತ್ತು ನಾನು ಆ ಪ್ರಕಾರ ಬಂದು ಪೂಜೆ ಮಾಡಿದೆವು. ಎಲ್ಲರೂ ಒಳ್ಳೆಯ ವಿಷಯ ಅದ, ಮಕ್ಕಳಿಗೆ ಒಳ್ಳೇದಾಗಬೇಕು ಅಷ್ಟೇ, ಸಾಕು ಅಷ್ಟೇ. ಕರೆಕ್ಟ್ ಅಲ್ಲ?
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.